ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಸೋನಂ ವಾಂಗ್ಚುಕ್ ನಡೆಸ್ತಾ ಇರುವಂತಹ ಉಪವಾಸ ಸತ್ಯಾಗ್ರಹ 21ನೇ ದಿನಕ್ಕೆ ಕಾಲಿಟ್ಟಿರೋದು. ಸೋನಂ ಆರೋಗ್ಯ ತೀರಾ ಹದಗೆಟ್ಟಿದೆ. ಜುಲೈ 20ಕ್ಕೆ ಸಂಸತ್ ಚಲೋಗೆ ಕರೆ ಕೊಡಲಾಗಿದ್ದು ಬಾಲಿವುಡ್ ತಾರೆಯರು ಈಗ ವಾಂಗ್ಚುಕ್ಗೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಇಪ್ಪತ್ತೊಂದನೇ ದಿನಕ್ಕೆ ವಾಂಗ್ಚುಕ್ ಸೋನಂ ಉಪವಾಸ ಸತ್ಯಾಗ್ರಹ. ಜುಲೈ 20ರವರೆಗೂ ನಾನು ಬದುಕಿರ್ತೇನೆ ಬನ್ನಿ ಎಂದ ಸೋನಂ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ನೀಟ್ ಪರೀಕ್ಷೆಯ ಅಕ್ರಮಗಳ ವಿರುದ್ಧ ಪರಿಸರ ಪ್ರೇಮಿ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ನಡೆಸ್ತಾ ಇರುವ ಅಮರಣಾಂತ ಉಪವಾಸ ಸತ್ಯಾಗ್ರಹ ಇವತ್ತಿಗೆ ಭರ್ತಿ 21ನೇ ದಿನಕ್ಕೆ ಕಾಲಿಟ್ಟಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದು ವಾಂಗ್ಚುಕ್ ಅವರ ಆರೋಗ್ಯ ಮತ್ತಷ್ಟು ಕ್ಷೀಣಿಸಿದೆ. ಕೇಂದ್ರ ಸರ್ಕಾರಕ್ಕೆ ಸೋನಂ ಹೋರಾಟದ ಕೂಗು ಕೇಳಿಸ್ತಾ ಇಲ್ಲ. ಆದ್ರೆ ಇಡೀ ದೇಶದ ಆತ್ಮಸಾಕ್ಷಿ ಈಗ ಜಾಗೃತವಾಗಿದೆ. ವಾಂಗ್ಚುಕ್ ಹೋರಾಟಕ್ಕೆ ಬಾಲಿವುಡ್ ತಾರೆಯರು ಬೆಂಬಲ ನೀಡಿದ್ದಾರೆ. ನಟಿ ಸೋನಾಕ್ಷಿ ಸಿನ್ಹಾ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣೀರಿನ ಸಂದೇಶ ಸಾರಿದ್ದಾರೆ. ಇನ್ನು ಪುತ್ರಿ ಸೋನಾಕ್ಷಿ ಸಿನ್ಹಾರ ಈ ನಡೆಗೆ ತಂದೆ ಹಾಗೂ ಹಿರಿಯ ನಟ ಟಿಎಂಸಿ ಸಂಸದರು ಆಗಿರುವ ಶತ್ರುಘ್ನ ಸಿನ್ಹಾ ಮಗಳ ನಡೆಯನ್ನ ಕೊಂಡಾಡಿದ್ದಾರೆ. ಇಷ್ಟೇ ಅಲ್ಲ, ಖ್ಯಾತ ನಿರ್ದೇಶಕಿ ಕಿರಣ್ ರಾವ್ ಕೂಡ ಸೋನಂ ವಾಂಗ್ಚುಕ್ ಬೆನ್ನಿಗೆ ನಿಂತಿದ್ದಾರೆ. ನಟಿ ದಿಯಾ ಮಿರ್ಜಾ ಇನ್ಸ್ಟಾಗ್ರಾಂನಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಲ್ಲುವವರ ಜೊತೆ ನಾವು ನಿಲ್ಲಬೇಕು ಅಂತ ಗುಡುಗಿದ್ದಾರೆ. ಶಬಾನಾ ಅಜ್ಮಿ, ಅನುರಾಗ್ ಕಶ್ಯಪ್, ವಿಶಾಲ್ ದದ್ಲಾನಿ, ಫಾತಿಮಾ ಸನಾ ಶೇಖ್ ಸೇರಿದಂತೆ ಬಾಲಿವುಡ್ನ ಘಟಾನುಘಟಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ನಡುವೆ ಜುಲೈ 20ರಿಂದ ಸಂಸತ್ ಅಧಿವೇಶನ ಶುರುವಾಗ್ತಾ ಇದೆ. ಅದೇ ದಿನ ಸಂಸತ್ ಭವನಕ್ಕೆ ಬೃಹತ್ ರ್ಯಾಲಿ ನಡೆಸೋದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಸಜ್ಜಾಗಿದೆ. ಇತ್ತ ವಾಂಗ್ಚುಕ್ ದೇಹದಲ್ಲಿ ಮಾಂಸಖಂಡಗಳು ಕರಗಿ ಹೋಗ್ತಾ ಇವೆ. ತಮ್ಮ ಆರೋಗ್ಯ ಕ್ಷೀಣಿಸ್ತಾ ಇದೆ ಅನ್ನೋದನ್ನ ಒಪ್ಪಿಕೊಂಡಿರುವ ಸೋನಂ, ಏನೇ ಆದ್ರೂ ಸರಿ ಜುಲೈ 20ರವರೆಗೂ ನಾನು ಜೀವ ಉಳಿಸ್ಕೊಂಡೇ ಇರ್ತೀನಿ, ಜುಲೈ 20ರಂದು ಸಂಸತ್ ಮಾರ್ಚ್ ನಡೆದೇ ತೀರುತ್ತೆ ಅಂತ ಸೋನಂ ವಾಂಗ್ಚುಕ್ ಗರ್ಜಿಸಿದ್ದಾರೆ. मेरी हालत कुछ ऐसी भी नहीं है कि मैं 2-4 दिन में मर जाऊं, तो इसलिए मैं अभी कई दिन चल सकता हूं. हाँ, कमजोरी है, मेरे मसल्स खत्म हो रहे हैं, मगर मेरा दिल और कोर अभी भी ठीक चल रहा है. 20 जुलाई को इतनी बड़ी संख्या में आए कि एक संदेश सरकार को जाए. 20 जुलाई को बहुत से सांसदों के साथ आप सब आइए हजारों की संख्या में. ಇನ್ನು ವೈದ್ಯರು ಕೂಡ ಸೋನಂ ಆರೋಗ್ಯದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಸೋನಂ ವಾಂಗ್ಚುಕ್ರ ಅಮರಣಾಂತ ಉಪವಾಸ ಸತ್ಯಾಗ್ರಹ ಈಗ ಕೇವಲ ಒಂದು ಪ್ರತಿಭಟನೆಯಾಗಿ ಉಳಿದಿಲ್ಲ. ಆಮ್ ಆದ್ಮಿ ಕಾಂಗ್ರೆಸ್ ಬೆಂಬಲ ಸೂಚಿಸಿದೆ. ಹಾಗಿದ್ರೆ ಜುಲೈ 20ರ ಸಂಗ್ರಾಮದಲ್ಲಿ ಏನಾಗುತ್ತೆ? ಮೋದಿ ಸರ್ಕಾರ ಈ ಹೋರಾಟಕ್ಕೆ ಮಣಿಯುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಇಡೀ ದೇಶವೇ ಈಗ ಜಂತರ್ ಮಂತರ್ ಕಡೆ ಮುಖ ಮಾಡಿ ನಿಂತಿದೆ. ಬ್ಯೂರೋ ರಿಪೋರ್ಟ್, TV9.